ತಮಿಳುನಾಡಿನಲ್ಲಿ ಅಧಿವೇಶನ ನಡೆಯುವಾಗ ಅಲ್ಲಿನ ಸಚಿವರೊಬ್ಬರು ಮೇಕೆದಾಟು ಯೋಜನೆಗೆ ನಮ್ಮ ಅನುಮತಿ ಇಲ್ಲದೆ ಒಂದು ಇಟ್ಟಿಗೆಯನ್ನು ಕೂಡ ಇಡೋದಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿ ಕಾಂಗ್ರೆಸ್ ಕೇವಲ ರಾಜಕೀಯ ಮಾಡ್ತಾ ಇದೆ ಅಂತೇಳಿ ಅಧಿವೇಶನದಲ್ಲಿ ಹೇಳಿದರು. ಈಗ ಈ ವಿಚಾರಕ್ಕೆ ನಮ್ಮ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಅವ್ರಿಗೆ ಮಾಹಿತಿ ಇಲ್ಲದೆ ಇರ್ಬೋದು, ನಾವಲ್ಲಿ ಮೇಕೆದಾಟು ಕಟ್ಟೋದಕ್ಕೆ ಯಾರ ಅನುಮತಿ ಕೂಡ ಬೇಕಾಗಿಲ್ಲ. ನಾವು ಯೋಜನೆಗೆ ಅಡಿಗಲನ್ನು ಹಾಕೋದು ನಮ್ಮ ರಾಜ್ಯದ ಭೂಮಿ ಮೇಲೆ, ಅವ್ರ ರಾಜ್ಯದಲ್ಲಿ ಅಲ್ಲ. ಕುಡಿಯುವ ನೀರಿನ ವಿಚಾರವಾಗಿ ಯಾರು ರಾಜಕೀಯ ಮಾಡಬಾರ್ದು. ಬಿಜೆಪಿ ನಾಯಕರು ಕೇಂದ್ರದ ಮೇಲೆ ಒತ್ತಡವನ್ನು ತಂದು ಕ್ಲಿಯರೆನ್ಸ್ ಕೊಡಿಸಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. இசைவை பெறாமல் அவர்கள் ஒரு செங்கல்லை கூட எடுத்து வைக்க முடியாது என்பதை ஆணித்தரமாக இந்த அவையில் நான் தெரிவிக்கிறேன். கர்நாடகத்திலே ஒரு அரசியல் நடத்துகிறார்கள். அது பிஜேபி இருந்த காலத்திலும் இதே தான் சொன்னார்கள், காங்கிரஸ் இருந்த காலத்திலும் இதை தான் சொல்கிறார்கள். எப்பொழுது வந்திருக்கிற கட்சிக்கு யார் வந்தாலும் அவர்களுக்கு எடுத்த உடனே இது செல்வதுதான். எனவே ஒன்றை நான் தெளிவாக சொல்லுகிறேன், ஏதோ அவர்கள் பணம் ಕಾಂಗ್ರೆಸ್ನ ಪ್ರತಿಷ್ಠಿತ ಯೋಜನೆಗಳಲ್ಲಿ ಮೇಕೆದಾಟು ಯೋಜನೆ ಕೂಡ ಒಂದು ಪ್ರಮುಖವಾಗಿದ್ದು, ಈ ಯೋಜನೆಯನ್ನು ಜಾರಿ ತರಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಈಗಾಗಲೇ ಪಾದಯಾತ್ರೆಯಿಂದ ಹಿಡಿದು ಸಾಕಷ್ಟು ಅವಿರತ ಪ್ರಯತ್ನಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈ ಮಧ್ಯೆ ತಮಿಳುನಾಡಿನ ಜಲಸಂಪನ್ಮೂಲ ಸಚಿವ ದೊರೈಮುರುಗನ್ ಅವರು ಒಂದು ಸವಾಲನ್ನು ಹಾಕಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆಗೆ ಒಂದು ಅಡಿಗಲ್ಲನ್ನು ಕೂಡ ಹಾಕೋದಕ್ಕೆ ಬಿಡೋದಿಲ್ಲ, ಒಂದು ಇಟ್ಟಿಗೆಯನ್ನು ಕೂಡ ಹಾಕೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಿದ್ರೆ ಈ ರಾಜಕೀಯವಾಗಿ ಹೇಳಿಕೆಗಳು ಯಾಕೆ, ಏನು, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಹಿರಿಯ ಕಾಂಗ್ರೆಸ್ನ ಮುಖಂಡರು ಹಾಗೆಯೇ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಜಲಸಂಪನ್ಮೂಲ ಸಚಿವರು ತಮಿಳುನಾಡಿನ ದೊರೈಮುರುಗನ್ ಅವರು ಹೇಳಿರೋ ಮಾಹಿತಿ ತಮ್ಮ ಮಾಹಿತಿ ಗೊತ್ತಿರ್ಬೋದು. ಈಗ ಅವ್ರಿಗೆ ಹೇಳಿಕೆಯನ್ನು ನೋಡೋದಾದರೆ ಇದು ರಾಜಕೀಯ ಅಂತ ಹೇಳ್ತಾ ಇದ್ದಾರೆ ಅವರು. ಈಗ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ನೀರಾವರಿ ಮಂತ್ರಿಗಳು ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ. ನನಗೆ ಗೊತ್ತಿದ್ದಾಗೆ ನಮಗೆ ಹೆಚ್ಚುವರಿಯಾಗಿ 14.5 TMC ನೀರು ಬೆಂಗಳೂರಿಗೆ ಕೊಟ್ಟಿದ್ದಾರೆ ಕುಡಿಯೋ ನೀರಿಗೆ. ನಾವು ಮೇಕೆದಾಟಿಂದ ವ್ಯವಸಾಯಕ್ಕೆ ಎಲ್ಲೂ ಕೂಡ ಉಪಯೋಗಿಸ್ತಿಲ್ಲ. ಕುಡಿಯೋ ನೀರು ಮತ್ತು ಕೆರೆಗಳಿಗೆ ನೀರು ತುಂಬಿಸೋದು, ಅದು ಅಷ್ಟೇ ಕುಡಿಯೋ ನೀರಿಗೇ ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟರೆ ಕೆಲಸ ಪ್ರಾರಂಭ ಆಗುತ್ತೆ. ಅಡಿಗಲ್ಲು ಹಾಕೋದು ನಮ್ಮ ಕರ್ನಾಟಕದಲ್ಲಿ ಅಡಿಗಲ್ಲು ಹಾಕೋದು, ನಾವೆಲ್ಲ ತಮಿಳ್ನಾಡಲ್ಲಿ ಹೋಗಿ ಅಡಿಗಲ್ಲು ಹಾಕ್ತೀವ ಅಡ್ಡಿ ಮಾಡೋದಕ್ಕೆ. ಕೇಂದ್ರ ಸರ್ಕಾರ ಇದರಲ್ಲಿ ಯಾವ ರಾಜಕೀಯನೇ ಇಲ್ಲ, ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಕೂಡ ಈ ಮೇಕೆದಾಟು ವಿಷಯಕ್ಕೆ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಬೆಂಬಲ ಕೊಡ್ತಾರೆ. ಕುಡಿಯೋ ನೀರಿನ ಪ್ರಶ್ನೆ, ಬೆಂಗಳೂರು ನಗರದಲ್ಲಿ 1.5 ಕೋಟಿ ಜನ ಇದ್ದಾರೆ, ಮುಂದಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. ನಾವೇನು ಇರಿಗೇಷನ್ ಕೇಳ್ತಿಲ್ಲ. ಅದರಿಂದ ಅವರು ಹಾರಕ್ಕೆ ಉತ್ತರ ಏನೋ ಕೊಟ್ಟಿದ್ದಾರೆ, ರಾಜಕೀಯಕ್ಕೆ ಅವರೇನೋ ಉತ್ತರ ಕೊಟ್ಕೊಂಡಿರ್ತಾರೆ ಅಷ್ಟೇ. ತಮಿಳುನಾಡಿನ ಅನುಮತಿ ಇಲ್ಲದೆ ಮಾಡೋಕ್ಕೆ ಬರೋದಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು. ಆಮೇಲೆ ಕುಡಿಯೋ ನೀರಿಗೆ ಯಾರ ಅನುಮತಿನೂ ಬೇಕಾಗಿಲ್ಲ, ಕೇಂದ್ರದಲ್ಲಿ ಒಂದ್ಸಲಿ ಎನ್ವೈರ್ಮೆಂಟಲ್ ಪರ್ಮಿಷನ್ ಕೊಟ್ಟರೆ ಮಾಡ್ಬೋದು. ನಮ್ಮ ರಾಜ್ಯದ BJP ಸಂಸದರು ಸ್ವಲ್ಪ ಒತ್ತಡ ಹಾಕಿದ್ರೆ ಬೇಗ ಕೆಲಸ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.